ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 57ನೇ ಅಧ್ಯಾಯ 2ನೇ ವಚನ. ಸಹಾಯಕ್ಕಾಗಿ ಮಹೋನ್ನತನಾದ ದೇವರಿಗೆ ಮೊರೆಯಿಡುವೆನು, ಆತನು ಕೊರತೆಗಳಲ್ಲೆಲ್ಲ ನೀಗಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನಾಗಿದ್ದಾರೆ ಪ್ರಿಯರೇ. ಇಲ್ಲಿ ದಾವೀದ ಭಕ್ತನು ದೇವರಿಗೆ ಸಹಾಯಕ್ಕಾಗಿ ಮಹೋನ್ನತ ದೇವರಿಗೆ ಮೊರೆಯಿಡುವೆನು, ಆತನ ಎಲ್ಲ ಕೋರಿಕೆಗಳೆಲ್ಲ ನೀಗಿಸುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಸಹಾಯಕ್ಕಾಗಿ ನಾವು ಯಾರನ್ನು ಮೊರೆಯಿಡುವಂತರಾಗಿದ್ದೀವಿ ಪ್ರಿಯರೇ? ಮಹೋನ್ನತನಾದ ದೇವರಿಗೆ ನಾವು ಮೊರೆಯಿಡುವಂತರಾಗಿರ್ಬೇಕು. ಆತ ನಮ್ಮ ಎಲ್ಲ ಕೋರಿಕೆಗಳೆಲ್ಲವೂ ನೀಗಿಸುವನು. ಹಲ್ಲೆಲೂಯಾ. ಈ ಮುಂಜಾನೆ ಸಮಯದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವ ಮೊರೆ ಇಡುವಂತರಾಗಿದೆ ಪ್ರಿಯರೇ? ಕಷ್ಟ ಕಾಲಗಳು ಬಂದಾಗ ದೇವ್ರಿಗೆ ಮೊರೆಯಿಡ್ತಿದ್ದೇವಾ? ಆಪತ್ ದಿನಗಳು ಬಂದಾಗ ನಾವು ದೇವರಿಗೆ ಮೊರೆಯಿಡ್ತಿದ್ದೇವಾ? ನಮ್ಗೆ ಯಾರು ಆಶ್ರಯಿಸುವರೆ ಎಂಬುದಾಗಿ ಭಯದಿಂದ ನಾವು ದೇವರಿಗೆ ಮೊರೆಯಿಡ್ತಿದ್ದೇವಾ? ಆದರೆ ದಾವೀದ ಭಕ್ತನ ಹಾಗೆ ನಾವು ನಂಬಿಕೆ ಶ್ವಾಸ ಇಟ್ಟು ನಾವು ದೇವರಿಗೆ ಮೊರೆಯಿಡುವಂತರಾಗಿರ್ಬೇಕು. ದೇವರಿಗೆ ಮಹೋನ್ನತನಾದ ದೇವರನ್ನು ಮೊರೆಯಿಡುವಾಗ ಆತ ನಮ್ಮ ಎಲ್ಲ ಕೋರಿಕೆಗಳೆಲ್ಲ ನೀಗಿಸುವನು. ಯಾವ್ಯಾವ ಅಂದರೆ ಕೋರ್ಟ್ ಕೇಸ್ ವಿಷಯಗಳು, ಸಾಲ ಮಹಿಂಸೆಗಳು, ಕಷ್ಟಗಳು, ಆಪತ್ ದಿನಗಳು, ವೈರಿಗಳು ವಿಷಯಗಳಲ್ಲಿ ಯಾವುದು ವಿಷಯದಲ್ಲಿ ನಾವು ದೇವರಿಗೆ ಮೊರೆಯಿಡ್ತೇವೆ ಪ್ರಿಯರೇ, ದೇವರಿಗೆ ಎಲ್ಲವೂ ಗೊತ್ತುಂಟು ಪ್ರಿಯರೇ. ಆತ ನಮ್ಮ ಎಲ್ಲ ಕೋರಿಕೆಗಳನ್ನೆಲ್ಲವೂ ನೀಗಿಸುವನು. ನಾವು ಮೊರೆಯಿಡುವ ಪ್ರತಿಯೊಂದು ಕಣ್ಣೀರಂತ ನಾವು ದಿವಸಗಳು, ಕಣ್ಣೀರಂತ ಆಪತ್ ದಿನಗಳು, ಕಣ್ಣೀರಂತ ದುಃಖಗಳು, ಪ್ರತಿದಿನ ನೀವು ಯಾವ ವಿಷಯದಲ್ಲಿ ದೇವರಿಗೆ ಮೊರೆಯಿಡ್ತೀರಿ ಪ್ರಿಯರೇ, ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ದಾವೀದ ಭಕ್ತನು ದೇವರಿಗೆ ಆತ್ಮ ರೀತಿಯಾಗಿ ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಮೊರೆಯಿಡ್ತಿದ್ದಾನೆ ಪ್ರಿಯರೇ. ಯಾವ ರೀತಿ ಅಂದರೆ, ನನ್ನ ದೇವರು ಮಹೋನ್ನತನ ದೇವರಿಗೆ ನಾನು ಮೊರೆಯಿಡುವೆನು, ಆತ ನಮ್ಮ ಎಲ್ಲ ಕೋರಿಕೆಗಳನ್ನು ನೀಗಿಸುವಂಥ ದೇವರು. ನಿಮ್ಮ ಜೀವಿತದಲ್ಲಿ ಇದ್ದಂಥ ಆಪತ್ ದಿನಗಳು, ನಮ್ಮ ಕಷ್ಟ ದಿನಗಳು, ನಮ್ಮ ಎಲ್ಲ ಕಣ್ಣೀರಂಥ ದಿನಗಳು ಎಲ್ಲ ತೆಗೆದು ದೇವರು ಆತನೆಲ್ಲ ನಮ್ಮ ಕೋರಿಕೆಗಳೆಲ್ಲ ನೀಗಿಸುವನು. ನಾವು ಯಾವ ಕೋರಿಕೆಗಳು ಇಟ್ಕೊಂಡು ದೇವರಿಗೆ ಮೊರೆಯಿಡ್ತಿದ್ದೇವೋ, ಯಾವ ಚಿಂತನೆಯಿಂದ ನಾವು ದೇವರಿಗೆ ಮೊರೆಯಿಡ್ತಿದ್ದೇವೋ, ಯಾವ ದುಃಖದ ದಿನಗಳಿಂದ ನಾವು ದೇವರಿಗೆ ಮೊರೆಯಿಡ್ತಿದ್ದೇವೋ, ದೇವರಿಗೆ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದೇವೋ, ದೇವ್ರು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ತಂದೆ ದೇವರಿಗೆ ನಮ್ಮ ಕೋರಿಕೆಗಳಲ್ಲಿ ನೀಗಿಸುವಂಥ ದೇವ್ರು ನೀನಾಗಿದ್ದ ತಂದೆ ಅಂತೇಳಿ ನೀವು ದೇವರ ಕಡೆಗೆ ತಿರುಗಿಕೊಂಡು ನೀವು ಮೊರೆಯಿಡುವಂತರಾಗಿರಿ ಪ್ರಿಯರೇ. ಈ ಮುಂಜಾನೆ ಸಮಯ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿ ಆತನ ಕೋರಿಕೆಗಳೆಲ್ಲವನ್ನು ನೀಗಿಸುವಂಥ ದೇವ್ರ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಈ ದಾವೀದ ಭಕ್ತನ ಜೀವಿತದಲ್ಲಿ ದೇವ್ರು ಮಾಡಿದಂಥ ಪ್ರಾರ್ಥನೆ ಕೇಳಿದಂಥ ದೇವ್ರು ನಿಮ್ಮ ಜೀವಿತದಲ್ಲಿ ಕೂಡ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಬೇಕಾಗಿರೋದನ್ನ ಎಲ್ಲವನ್ನು ಆತನ ಕೋರಿಕೆಗಳೆಲ್ಲ ನೀಗಿಸಿ ನಮ್ಮನ್ನು ಆತ್ಮ ರೀತಿಗೆ ನಮ್ಮನ್ನು ಬಲಪಡಿಸಿ ನಮ್ಮ ಜೀವಿತದಲ್ಲಿ ಸಮಾಧಾನ, ಶಾಂತಿ, ಸುಖವು ಎಲ್ಲವನ್ನು ನೀಗಿಸುವಂಥ ದೇವರು ಆತನಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ನೆರವೇರಿಸುವಂಥ ದೇವರು ಆತನ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ, ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ. ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವರ ಕೋರಿಕೆಗಳೆಲ್ಲ ನೆರವೇರಿಸುವಂಥ ದೇವರು ನೀವಾಗಿರಿ ಪ್ರಭಾ. ಅವ್ರು ಯಾವ ವಿಷಯದಲ್ಲಿ ಕೋರಿಕೆ ಇಡ್ತಾರೆ ತಂದೆ, ಯಾವ ವಿಷಯದಲ್ಲಿ ಮೊರೆ ಇಡ್ತಾರೆ ಪ್ರಭಾ ಅಪ್ಪ ತಂದೆ, ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳು ತೆಗೆದು, ಕಷ್ಟಗಳು ತೆಗೆದು, ಹಿಂದೆಗಳು, ಅವಮಾನಗಳು ಯಾವ ವಿಷಯದಲ್ಲಿ ತಂದೆ ಅವರು ಕಷ್ಟದ ಆಪತ್ ದಿನಗಳಲ್ಲಿದ್ದಾರೆ ತಂದೆ ದೇವರೇ, ನೀ ಹೇಳಿದಿ ಪ್ರಭಾ, ನನ್ನ ಕೋರಿಕೆಗಳೆಲ್ಲ ನೀಗಿಸುವಂಥ ದೇವ್ರು ನಾನಾಗಿದ್ದೀನಿ ಎಂಬುದಾಗಿ ತಂದಿ ದಾವೀದ ಭಕ್ತನ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ತಂದಿ ನಮ್ಮ ಜೀವಿತದಲ್ಲಿ ನಿನ್ನ ಕೋರಿಕೆಗಳೆಲ್ಲ ನೀಗಿಸು ಪ್ರಭಾ. ತಂದೆ ದೇವರೇ, ಮುಂಜಾನೆ ಸಮಯ ಎಷ್ಟು ಜನ ಕಮೆಂಟ್ಗಳ ಮೂಲಕ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರು ಯಾವ ಕಷ್ಟಗಳು, ದುಃಖದ ಚಿಂತೆಗಳೆಲ್ಲ ತೆಗೆದು ಪ್ರಭಾ ಅವ್ರಿಗೆ ಈ ವಾಗ್ದಾನ ನೆರವೇರಿಸಿ ಪ್ರಭಾ. ಮತ್ತೆ ಎಷ್ಟು ಜನ ಕಮೆಂಟ್ಗಳು, ಮತ್ತೆ ಎಷ್ಟು ಜನ ಲೈಕ್ ಮಾಡುವಂಥ, ಶೇರ್ ಮಾಡುವಂಥರು, ಮತ್ತೆ ಕಲ್ವೇರಿ ವಾಗ್ದಾನ ಪ್ರೇಮಿಸಿಗೆ ಸಪೋರ್ಟ್ ಮಾಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಅದ್ಭುತ ರೀತಿಯಾಗಿ ಈ ವಾಗ್ದಾನ ನೆರವೇರಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.